ಕಲ್ಪತರು ನಾಡು ತುಮಕೂರಿನಲ್ಲಿ ಕೈಕೊಟ್ಟ ಮಳೆರಾಯ. ಸಕಾಲಕ್ಕೆ ಮಳೆಯಾಗದೆ ಸಂಕಷ್ಟಕ್ಕೆ ಸಿಲುಕಿದ ರೈತರು. ಅದ್ಯಾಕೋ ಏನೋ ಮಳೆರಾಯ ಮುನಿಸಿಕೊಂಡಂತೆ ಕಾಣುತ್ತಿದೆ. ಮೇ ಅಂತ್ಯಕ್ಕೆ ಮುಂಗಾರು ಮಳೆ ಶುರುವಾಗಿದ್ರೂ ಕೂಡ ಮಳೆ ಮಾತ್ರ ಆಗಲೇ ಇಲ್ಲ. ಜುಲೈ ಆರಂಭದಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗುವ ಮೂಲಕ ನದಿ ಜಲಾಶಯಗಳು ಭರ್ತಿಯಾಗುತ್ತಿವೆ. ಆದರೆ ತುಮಕೂರು ಜಿಲ್ಲೆಯಲ್ಲಿ ಮಾತ್ರ ಈ ಬಾರಿ ವಾಡಿಕೆಗಿಂತ ಮಳೆ ಕಡಿಮೆಯಾಗಿದ್ದು ರೈತರನ್ನು ಸಂಕಷ್ಟಕ್ಕೆ ದೂಡುವಂತೆ ಮಾಡುತ್ತಿದೆ. ಪ್ರತಿ ವರ್ಷ ಜುಲೈ ಅಂತ್ಯದ ವೇಳೆಗೆ ಬಿತ್ತನೆ ಕಾರ್ಯ ಮುಕ್ತಾಯ ಆಗ್ತಾ ಇತ್ತು. ಆದರೆ ಈ ಬಾರಿ ಮಳೆ ಕೈಕೊಟ್ಟ ಮಳೆಯಿಂದಾಗಿ ಬಿತ್ತನೆ ಕಾರ್ಯ ಕುಂಠಿತವಾಗಿದೆ. ಅಲ್ಲದೆ ತುಮಕೂರು ಜಿಲ್ಲೆಯಲ್ಲಿ ಬರದ ಛಾಯೆ ಆವರಿಸಿದೆ. ಹೌದು, ತುಮಕೂರು ಜಿಲ್ಲೆಯಲ್ಲಿ ಮಳೆ ಕೈಕೊಟ್ಟ ಪರಿಣಾಮ ಮಳೆಯನ್ನೇ ನಂಬಿಕೊಂಡು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದ ರೈತರು ಕೈಚೆಲ್ಲಿ ಕುಳಿತಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಈ ಬಾರಿ ಕೃಷಿ ಇಲಾಖೆ ಬಿತ್ತನೆ ಗುರಿಯನ್ನು 3,11,657 ಹೆಕ್ಟೇರ್ ಹೊಂದಿತ್ತು. ಆದರೆ ಮಳೆ ಪ್ರಮಾಣ ಕಡಿಮೆಯಾದ ಹಿನ್ನೆಲೆಯಲ್ಲಿ ಈ ಬಾರಿ ಕೇವಲ 2,02,128 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಮಾಡಲಾಗಿದೆ. ವಾಡಿಕೆಗಿಂತ 50% ಮಳೆ ಪ್ರಮಾಣ ಕುಸಿತಗೊಂಡಿದ್ದು ಇಡೀ ತುಮಕೂರು ಜಿಲ್ಲೆಯಲ್ಲಿ ಈ ಬಾರಿ ಕೇವಲ 9.34% ಬಿತ್ತನೆಯಾಗಿದೆ ಎಂದು ಡಿಸಿಎಂ ಪರಮೇಶ್ವರ್ ಆತಂಕ ವ್ಯಕ್ತಪಡಿಸಿದರು. ಇಡೀ ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡೋದಾದರೆ ಕೇವಲ 9.34% ಮಾತ್ರ ಬಿತ್ತನೆ ಆಗಿದೆ. ಮಳೆ ನಮಗೆ 42% ಸ್ಟೇಟ್ ಆ್ಯಾವ್ರೇಜ್ ಆದರೂ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಕಡಿಮೆ ಆಗಿದೆ. ಸುಮಾರು ಎಲ್ಲ ತಾಲೂಕಲ್ಲಿ ಪಾವಗಡವನ್ನು ಹೊರತುಪಡಿಸಿ, ಪಾವಗಡ ಯಾಕೆಂದರೆ ಸ್ವಲ್ಪ ಮಟ್ಟಿಗೆ ಮುಂಗಾರಿನಲ್ಲಿ ಮಳೆ ಆಗಿತ್ತು, ಅದನ್ನು ಹೊರತುಪಡಿಸಿ ಎಲ್ಲ ತಾಲೂಕುಗಳು ಕೂಡ ಇವತ್ತು ಮಳೆ ಕಡಿಮೆ ಆಗಿರ್ತಕ್ಕಂಥದ್ದು, ಬರದ ಹತ್ತಿರ ಬಂದಿರತಕ್ಕಂಥ ತಾಲೂಕುಗಳಾಗಿದ್ದಾವೆ. ಹಾಗಾಗಿ ಕುಡಿಯುವ ನೀರಿಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು, ಮೇವಿಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು ಮತ್ತು ಜನಗಳಿಗೆ ಕಾಮಗಾರಿಗಳಿಗೆ ತೊಂದರೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಜನ ಗುಳೆ ಹೋಗತಕ್ಕಂಥ ಪರಿಸ್ಥಿತಿ. ಈ 3 ಭಾಗಗಳನ್ನು ನಾವು ಇವತ್ತು ಪರಿಶೀಲನೆ ಮಾಡಿದ್ದೇನೆ. ಹೆಚ್ಚಿನ ಅಂಶ ಎಲ್ಲ ತಾಲೂಕಲ್ಲಿ ಕುಡಿಯೋ ನೀರಿಗೆ ಎಲ್ಲ ಪಂಚಾಯಿತಿಗಳಲ್ಲಿ ಈಗಾಗಲೇ ಬೋರ್ವೆಲ್ಗಳು ಒಣಗ್ತಾ ಇದೆ. JJM ಏನು ಯೋಜನೆ ಇದೆ ಅವು ಕೆಲವು ಸಂಪೂರ್ಣ ಆಗಿಲ್ಲ, ಕೆಲವು ಆಗಿರ್ತಕ್ಕಂಥದ್ರಲ್ಲೂ ಕೂಡ ಸೋರ್ಸು ಅಂದರೆ ನೀರು ಎಲ್ಲಿಂದ ನಾವು ತಗೊಳ್ತಾ ಇದ್ದೋ ಅದು ಕೂಡ ಡ್ರೈ ಅಪ್ ಆಗ್ತಕ್ಕಂಥದ್ದು. ನಮ್ಮಲ್ಲಿ ಕೆರೆಗಳು ಹೆಚ್ಚು ಕಡಿಮೆ ಎಲ್ಲ ಬತ್ತಿ ಹೋಗಿದ್ದಾವೆ. ಹಾಗಾಗಿ ಬಹಳ ಗಂಭೀರವಾದ ಪರಿಸ್ಥಿತಿಯನ್ನು ತುಮಕೂರು ಜಿಲ್ಲೆ ಇವತ್ತು ಕಾಣ್ತಾ ಇದೆ. ಇನ್ನು ತುಮಕೂರು ಜಿಲ್ಲೆಯಲ್ಲಿ ಜೂನ್ ಅಂತ್ಯದ ವೇಳೆಗೆ 145.70 ಮಿಲಿಮೀಟರ್ ಮಾತ್ರ ಮುಂಗಾರು ಮಳೆಯಾಗಿದ್ದು, ಮಳೆಯ ಕೊರತೆಯಿಂದಾಗಿ ಹೆಸರುಕಾಳು, ತೊಗರಿ, ಶೇಂಗಾ, ರಾಗಿ ಬಿತ್ತನೆಯಲ್ಲಿ ಕುಂಠಿತವಾಗಿದೆ. ಅಲ್ಲದೆ ಬಿತ್ತನೆ ಮಾಡಲು ಕೂಡ ಅನ್ನದಾತ ಹಿಂದೇಟು ಹಾಕಿದ್ದಾನೆ. ಒಟ್ನಲ್ಲಿ ಬರದ ಛಾಯೆಯಿಂದಾಗಿ ತುಮಕೂರಿನ ರೈತರು ತತ್ತರಿಸಿ ಹೋಗಿದ್ದು, ಹಿಂಗಾರು ಮಳೆಯಾದ್ರೂ ಆಗುತ್ತಾ ಅಂತ ಅನ್ನದಾತರು ಮುಗಿಲು ನೋಡುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.